ನಮ್ಮ ಭಾರತ ದೇಶ ಗಟ್ಟಿಯಾಗಿರ್ಲಿಕ್ಕೆ, ನಮ್ಮ ದೇಶ ಎದುರಾಳಿಗಳ ಎದೆಯನ್ನು ಸೀಳಲಿಕ್ಕೆ ನಮ್ಮ ದೇಶದಲ್ಲಿ ಗಂಡೆದೆ ಗುಂಡಿಗೆಯ ನಾಯಕ ಮುಂದಿನ ಚುನಾವಣೆಯಲ್ಲಿ ಬೇಕಾಗ್ತಾರೆ. ಆ ಗಂಡೆದೆ ಗುಂಡಿಗೆ ಇರ್ತಕ್ಕಂಥ ನಾಯಕ ಯೋಗಿ ಆದಿತ್ಯನಾಥ್. ಈ ರಾಷ್ಟ್ರದ ಅಂದರೆ ನಮ್ಮ ಭಾರತದ, ನಮ್ಮ ತಾಯಿ ಭಾರತಾಂಬೆಯ ಮುಂದಿನ ಪ್ರಧಾನಮಂತ್ರಿಗಳಾಗಿ ಅಂದರೆ ಪ್ರೈಮ್ ಮಿನಿಸ್ಟರ್. ಈಗ ಉತ್ತರ ಪ್ರದೇಶದಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅಂದರೆ CM ಆಗಿದ್ದಾರೆ. ಇನ್ನು ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಮುಂದುವರಿಯುವಂತಹ ಟ್ರೆಂಡ್ ಆರಂಭವಾಗಿದ್ದು ಯೋಗಿ ಆದಿತ್ಯನಾಥ್. ಇವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾಗದೇ ಇದ್ರೆ, ಅಥವಾ ನಮ್ಮ ದೇಶ ಒಂದು ಎಂತಹ ಮಟ್ಟವನ್ನು ಅನುಭವಿಸುತ್ತೆ ಅಂದರೆ ಬಹಳ ಹೀನಾಯವಾಗಿ ನಮ್ಮ ಹಿಂದೂ ಸನಾತನ ಧರ್ಮ ಬಹಳ ಕಷ್ಟಗಳನ್ನು ಪಡಬೇಕಾಗ್ತದೆ. ಹಿಂದೂಗಳು ಎಚ್ಚೆತ್ತುಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಯಾಕಂದ್ರೆ ಇನ್ನು ಬಹಳ ದಿವಸ ಉಳಿಗಾಲ ಇಲ್ಲ. ಈ ಒಂದು ನೆಲದಲ್ಲಿ ಹಿಂದೂಗಳು ಅಂದರೆ ಶ್ರೀರಾಮ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕ್ರಾಂತಿಕಿಡಿ ಸಂಗೊಳ್ಳಿ ರಾಯಣ್ಣ, ಬಸವಣ್ಣವರು, ಚೆನ್ನಮ್ಮ, ಸಾಕಷ್ಟು ನಮ್ಮ ಹಿಂದೂ ಸಮಾಜದ ನಾಯಕರು, ಎಲ್ಲ ಒಂದು ಸಮಾಜವೂ ಕೂಡ ಸೇರ್ಕೊಂಡು, ಎಲ್ಲರೂ ಸನಾತನ ಧರ್ಮೀಯರು ಸೇರ್ಕೊಂಡು, ಅಂಬಿಗರ ಚೌಡಯ್ಯನವರ ಸಮಾಜ, ಸಾಕಷ್ಟು ಸಮಾಜಗಳು ನಮ್ಮಲ್ಲಿದೆ. ನಮ್ಮ ಸನಾತನ ಧರ್ಮ ರೂಪವಾಗಿ ನಿಂತ್ಕೊಂಡಿರುವಂತಹ ಸನಾತನ ಧರ್ಮದ ರಕ್ತಕ್ಕೆ ಸೇರ್ತಕ್ಕಂಥ ಎಲ್ಲರೂ ಕೂಡ ಮುಂದೆ ಎಚ್ಚೆತ್ತುಕೊಂಡು ಮತದಾನ ಮಾಡದೇ ಇದ್ರೆ, ಅಥವಾ ದೇಶದ ಒಂದು ಉಳಿಗಾಲದ ಬಗ್ಗೆ ಯೋಚನೆ ಮಾಡದೇ ಇದ್ರೆ, ಖಂಡಿತವಾಗಿಯೂ ಹಿಂದೂ ಸಮಾಜದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕಷ್ಟ ಅನುಭವಿಸಬೇಕಾಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಮುಂದೆ ಬರ್ತಕ್ಕಂತಹ ಏನು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಆಯ್ಕೆಯ ಒಂದು ಶಕ್ತಿಯನ್ನ ನಾವು ಉಪಯೋಗಿಸಬೇಕಾಗಿದೆ. ನಮ್ಮ ರಾಷ್ಟ್ರ, ನಮ್ಮ ದೇಶ, ನಮ್ಮ ದೇಶದ ಭಾರತದ ಮುಂದಿನ ಪ್ರಧಾನಮಂತ್ರಿಗಳನ್ನಾಗಿ ಯೋಗಿ ಆದಿತ್ಯನಾಥ್ ಅವರನ್ನ ಆಯ್ಕೆ ಮಾಡಬೇಕು. ಹಾಗೆ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯ ಅಂತ ಬಂದಾಗ ಬಸನಗೌಡ ಪಾಟೀಲ್ ಯತ್ನಾಳ್ರಂತವರ ಒಂದು ಲೆಕ್ಕಾಚಾರವೂ ಇಲ್ಲಿ ಬೇಕಾಗಿದೆ. ಯಾಕೆ ಈ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ನಾನು ಯುವರಾಜ್ ಗೌಡ ಮೆಜ್ಜೆಯಾಗಿ ದೇಶ ಮತ್ತು ನಮ್ಮ ರಾಜ್ಯ ಮತ್ತು ನಮ್ಮ ಹಿಂದೂ ಜನತೆ ನೆಮ್ಮದಿಯಿಂದ ಇರಬೇಕು, ರಾಜಾರೋಷವಾಗಿರಬೇಕು. ಇದು ನಮ್ಮ ದೇಶ ಅಂಥೇಳಿ ತಲೆಯ ಮೇಲ್ಭಾಗದಲ್ಲಿ ಹಿಂದುತ್ವದ ಕೇಸರಿ ಶಾಲು, ನೀಲಿ ಶಾಲು, ರಾಯಣ್ಣನ ಶಾಲು, ಬಸವಣ್ಣನ ಶಾಲು, ರಾಣಿ ಚೆನ್ನಮ್ಮನ ಶಾಲು, ಅಂಬಿಗರ ಚೌಡಯ್ಯನ ಶಾಲು, ನಮ್ಮ ಹಿಂದೂ ಸಮಾಜದ ಪ್ರತಿಯೊಬ್ಬ ನಾಗರಿಕ ಒಬ್ಬ ನಾಯಕನ ಮುಖ್ಯಸ್ಥನ ನಮ್ಮ ಹಿಂದೂ ಸಮಾಜದ ಅಷ್ಟು ಗಣ್ಯಾದಿ ಗಣ್ಯರ ಒಂದು ಶಲ್ಯಗಳನ್ನು ನಾವು ಧರಿಸಬೇಕಾದ್ರೆ, ಹಿಂದೂ ಸಮಾಜದ ಕೇಸರಿ ಶಾಲನ್ನು ನಾವು ಧರಿಸ್ಕೊಂಡು ರಾಜಾರೋಷವಾಗಿ ಓಡಾಡಬೇಕು ಅಂದರೆ, ಮುಂದೆ ಬರ್ತಕ್ಕಂತಹ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನ, ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಉತ್ತಮ ನಾಯಕರನ್ನ ತರಬೇಕಾಗಿದೆ. ಹಿಂದೂ ಸಮಾಜದ ಗಟ್ಟಿ ನೆಲೆಯನ್ನು ಉಳಿಸ್ತಕ್ಕಂಥದ್ದು ಮತ್ತು ದೇಶದ ರಕ್ಷಣೆ ಮಾಡುವಂತಹ ನರೇಂದ್ರ ಮೋದಿಜಿಯವರ ಹೆಜ್ಜೆಯಲ್ಲಿ ನಡೆಯುವಂತಹ ಧೀರದಿಟ್ಟ ನಾಯಕರನ್ನ ನಾವು ಆಯ್ಕೆ ಮಾಡಬೇಕಾಗಿದೆ. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗ್ತದೆ, ಇಲ್ಲಿ ಬದುಕೋದಕ್ಕೂ ಕಷ್ಟ ಆಗ್ತದೆ. ಇದನ್ನ ಅರಿತುಕೊಂಡ್ರೆ ಬಹಳ ಕ್ಷೇಮ ಹಿಂದೂ ಜನತೆಗಿದೆ, ಇಲ್ಲವಾದ್ರೆ ಬಹಳ ಕಷ್ಟದ ದಿನಗಳು ಬಂದು ಹೋಗ್ತಕ್ಕಂಥ ಕಾರ್ಯಗಳು ನಡೀತವೆ. ನೀವೆಲ್ಲರೂ ಕೂಡ ಒಂದು ಚುನಾವಣೆ ಅಂದಾಗ ಕೇವಲ ಅದನ್ನು ಚುನಾವಣೆಯನ್ನಾಗಿ ನಾವು ನೋಡಿ ಅಥವಾ ರಾತ್ರಿ ಬಂದು ಕೊಡ್ತಕ್ಕಂಥ ಹಣವನ್ನು ನೋಡಿ ಮತದಾನ ಮಾಡಿದರೆ ದೇಶ ಸಂರಕ್ಷಣೆ ಆಗೋದಿಲ್ಲ ಮತ್ತು ದೇಶದಲ್ಲಿ ಉಳಿದು ಬದುಕಬೇಕಾದಂತಹ ಹಿಂದೂ ಧರ್ಮ ಕ್ಷೇಮವಾಗಿರೋದಿಲ್ಲ. ಇದನ್ನು ಅರಿತುಕೊಂಡ್ರೆ ಹಿಂದೂಗಳು ಕ್ಷೇಮವಾಗಿರ್ತೀರಿ.
ದೇಶ ರಕ್ಷಣೆ ಆಗತ್ತೆ, ರಾಜ್ಯ ನೆಮ್ಮದಿಯಿಂದ ಇರುತ್ತೆ. ಆಯ್ಕೆ ಮಾಡಬೇಕಾದ್ರೆ ಬಹಳ ಜ್ಞಾನೋಯತೆಯಿಂದ ಹಿಂದೂ ಸಾಮ್ರಾಟರನ್ನ ಆಯ್ಕೆ ಮಾಡಿ ದೇಶದ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನ ಪ್ರತಿಯೊಬ್ಬ ಮತದಾನದ ಮೂಲಕ ಮಾಡಬೇಕಾಗಿದೆ ಅನ್ನುವಂಥದ್ದು ಅಷ್ಟು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅಷ್ಟು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಇದು ಇವತ್ತಿನ ಒಂದು ದೇಶದ ಪ್ರಖ್ಯಾತಿಯ ಆಡಳಿತ ನಡೆಸಬೇಕಾಗಿರ್ತಕ್ಕಂಥ ವಿಶ್ವದ ಅತಿ ದೊಡ್ಡ ಪ್ರಖ್ಯಾತರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಸ್ವಾಭಾವಿಕವಾಗಿ ನಾವು ನೀಡಬೇಕಾಗ್ತದೆ. ಸಾಕಷ್ಟು ದೇಶದಲ್ಲಿ ಬದಲಾವಣೆಗಳನ್ನ ತರಬೇಕಾಗಿರ್ತಕ್ಕಂಥದ್ದಿದೆ. ಎಂತಹ ಬದಲಾವಣೆಗಳನ್ನು ನಮ್ಮ ದೇಶದಲ್ಲಿ ತರಬೇಕಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ದೇಶದ ಗಣತೆ, ದೇಶದ ಲೆಕ್ಕಾಚಾರ ತಲೆ ಕೆಳಗಾಗುತ್ತೆ. ಕೊಟ್ಟಿದ್ದೀವಲ್ಲ ಅಧಿಕಾರವನ್ನ, ಈ ಅಧಿಕಾರವನ್ನ ಹೀಗೇ ಕೊಡ್ತಾ ಹೋದ್ರೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿದೆ. ಇದನ್ನ ಅರ್ಥಕೊಂಡ್ರೆ ಎಲ್ಲರಿಗೂ ಕ್ಷೇಮ ಅನ್ನೋದು ಕೂಡ ನಾವು ಅರ್ಥಕೊಳ್ಬೇಕಾಗ್ತದೆ. ಹಿಂದೂಗಳು ಜಾಗೃತಗೊಳ್ಬೇಕಾಗ್ತದೆ. ಜಾಗೃತಗೊಳ್ಳದೇ ಇದ್ರೆ ಮುಂದೊಂದು ದಿನ ಬಹಳ ಸಂಕಷ್ಟಕ್ಕೀಡಾಗಬೇಕಾಗ್ತದೆ ಅನ್ನುವಂಥದ್ದು ನೀವು ತಲೆಯಲ್ಲಿ ಇಟ್ಕೋಬೇಕು. ಸೊ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೀತಿಯ ಪಾತ್ರಕ್ಕೆ ಯುವರಾಜಗೌಡ ಮಿರ್ಜಿ ಶರಣಾಗಿರ್ತಾನೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.